ಹೊನ್ನಾವರ ಉತ್ಸವದ 2ನೇ ದಿನದ ಸಭಾ ಕಾರ್ಯಕ್ರಮ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸಿದ್ರು. ಹೊನ್ನಾವರ ಉತ್ಸವದ 2ನೇ ದಿನದ ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಆಗಮಿಸಿದ್ರು. ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಅವರು ಇದೇ ವೇಳೆ ವೇದಿಕೆಯಲ್ಲಿ ಪುಟಾಣಿ ಮಕ್ಕಳನ್ನ ಕರೆತರುವಂತೆ ಕೇಳಿ ಮಕ್ಕಳಿಂದಲೂ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿದ್ರು. ನಂತರ ನಡೆದ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಅವರ ಸರಳತೆಯನ್ನ ಜನತೆಯು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಕರಾವಳಿ ಭಾಗದ ಜನತೆಯ ಪ್ರೀತಿ ವಿಶ್ವಾಸ ತುಂಬಾ ಖುಷಿಯಾಗುತ್ತಿದೆ. ನೀವು ಮುಂದೆಯೂ ಸಹ ಕಾರ್ಯಕ್ರಮವನ್ನ ಮಾಡಿದ್ರೆ ನಾವು ಸಹಕಾರವನ್ನ ನೀಡುತ್ತೇವೆ. ಈ ಭಾಗದ ಯುವಕರಿಗೆ ಉದ್ಯೋಗದ ಮೇಳದಂತಹ ಕಾರ್ಯಕ್ರಮಗಳ ಮೂಲಕ ಯುವಕರಿಗೆ ಉದ್ಯೋಗ ನೀಡುವಂತಹ ಕೆಲಸವನ್ನ ಮಾಡೋಣ ಎಂದು ಹೇಳಿದ್ರು. ಇಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇದು ಶಾಂತಿಯ ತೋಟ ಅಂತ ಹೇಳಿ. ಈ ಒಂದು ಸ್ಥಾನದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ಅತ್ಯಂತ ಹೆಮ್ಮೆ ಆಗಿದೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆಸಿದ್ದೀರಿ. ಇಂಥ ಒಂದು ಕಾರ್ಯಕ್ರಮ ನಾನು ಮೊದಲನೇ ಬಾರಿಗೆ ಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಇದು ವರ್ಷ ತಾವು ಈ ರೀತಿ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿ ನನಗೆ ಮಾಹಿತಿ ಇದೆ. ಇನ್ನು ಮುಂದುಗಡೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ನನ್ನ ಕರೆಸಿ ನಾನು ನಿಮ್ಮ ಟ್ರಸ್ಟಿನ ಒಬ್ಬ ಸದಸ್ಯರಾಗಿ ಭಾಗವಹಿಸ್ತೀನಿ. ನನ್ನ ಕೈಲಿ ಏನಾಗುತ್ತಷ್ಟು ನಾನು ಪ್ರಾಮಾಣಿಕವಾಗಿ ಇದರ ಇನ್ನೂ ಉನ್ನತ ಸ್ಥಾನಕ್ಕೆ ಉನ್ನತ ಮಟ್ಟ ಹೋಗ್ಲಿಕ್ಕೆ ನಾವೆಲ್ಲರೂ ಸೇರಿ ಒಂದು ಕೆಲಸ ಮಾಡುವಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನೀವು ನಮಗೆ ಒಂದು ಅವಕಾಶ ಕೊಟ್ರೆ ಇನ್ನೊಂದು ತಿಂಗಳಲ್ಲಿ ನಾವು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮದರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಉದ್ಯೋಗ ಮೇಳ ಮಾಡತಕ್ಕಂತ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಹಲವಾರು ಮಲ್ಟಿನ್ಯಾಷನಲ್ ಕಂಪನಿ ಇಲ್ಲೇ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಫೌಂಡೇಶನ್ ಮುಖಾಂತರ ಇಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡ್ತಕ್ಕಂಥ, ಇಲ್ಲಿನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವಂತ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ಹೇಳ್ತಕ್ಕಂಥ ಇಷ್ಟೇ, ಈ ದೇಶ ನಮ್ಮೆಲ್ಲದಾಗಿದೆ. ನೀವು ಎಲ್ಲಿವರೆಗೆ ಒಳ್ಳೆಯದನ್ನ ಗುರುತಿಸುವುದಿಲ್ಲ, ನೀವು ಎಲ್ಲಿವರೆಗೆ ಕಾರ್ಯಕ್ರಮಗಳನ್ನ ನೋಡಿ ಗುರುತಿಸುವುದಿಲ್ಲ, ಸಮಾಜ ಬದಲಾವಣೆ ಆಗೋದಿಲ್ಲ. ದಯಮಾಡಿ ನಾನು ಹೇಳ್ತಕ್ಕಂಥದನ್ನ ನೀವೇನು ಯಾರು ಬಹಳ ಸೀರಿಯಸ್ ಆಗಿ ತಗೊಳ್ಳಂತ ನನಗೆ ಗೊತ್ತಿದೆ. ಆದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಎಲ್ಲಿ ನನಗೆ ಅವಕಾಶ ಸಿಗುತ್ತೆ ಈ ಮಾತನ್ನ ಹೇಳ್ತೇನೆ. ನಂತರ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಹೆಗಡೆ ಕಡತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು. ಈ ದೇಶದ ಬೆಳವಣಿಗೆಯಲ್ಲಿ ಯುವಕರಿಗೆ ಅವಕಾಶಗಳು ಸಿಗಬೇಕು, ಉದ್ಯೋಗಗಳು ಹೆಚ್ಚಾಗಬೇಕು, ಕೌಶಲ್ಯತೆ ಹೆಚ್ಚಾಗಬೇಕು. ಈ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಯಾವ ರೀತಿ ಭಾರತ ಕೌಶಲ್ಯತೆಯಲ್ಲಿ ಹಿಂದುಳಿದಿದೆ ಅದನ್ನು ಯಾವ ರೀತಿ ಹೆಚ್ಚಿಸಬೇಕು ಹೇಳುವುದರ ಬಗ್ಗೆ ಮತ್ತು ಯುವ ಜನರು ಉದ್ಯೋಗಗಳನ್ನು ನೀಡಲಿಕ್ಕೆ ಸ್ವತಃ ಇಲ್ಲಿ ಬಂದು ಉದ್ಯೋಗ ಮೇಳವನ್ನು ಸಹಿತ ಕೆಲವೇ ದಿನಗಳಲ್ಲಿ ಮಾಡ್ತೇನೆ ಅಂತ ಹೇಳುವಂತ ಆಶ್ವಾಸನೆ ಕೊಟ್ಟದ್ದು ನಮ್ಗೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಇದು ಈ ಹೊನ್ನಾವರ ಉತ್ಸವಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಹಾಗಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹೇಗೆ ಮಾತನಾಡೋ ಸಮಯ ಅಲ್ಲ ಇದು. ಆದರೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತ ಎಲ್ಲರಿಗೂ ಮುಖ್ಯವಾಗಿ ಇವತ್ತಿನ ಕೃಷ್ಣ ಭಟ್ ಪುತ್ರಿಯವರು ಮತ್ತು ಅನೇಕ ಜನ ಸ್ನೇಹಿತರೆಲ್ಲ ಸೇರಿ ವಿನಾಯಕ ಆಚಾರ್ಯವರು, ವಿನಾಯಕ ಶೆಟ್ಟಿಯವರು, ಶ್ರೀರಾಮ್ ಗಾಂಧಿಗಾರ್ ಅವರು, ಉಮೇಶ್ ಮೇಸ್ತಾ ಅವರು, ಶಿವರಾಮ್ ಮೇಸ್ತಾ ಅವರು, ಶಿವಕರಾಜು ಮಳಗಿಮಣಿಯವರು, ಹೀಗೆ ಹಲವಾರು ಗಣಪತಿ ಮೇಸ್ತಾ ಎಲ್ಲರೂ ಕೂಡ ಇದ್ದಾರೆ. ಹೀಗೆ ಹಲವಾರು ಜನ ಸ್ನೇಹಿತರೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನುಡಿತಾ ಇದ್ದಾರೆ. ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮಂಜುನಾಥ್ ನಾಯ್ಕ್, ಕಾಂಗ್ರೆಸ್ ಪ್ರಮುಖರಾದ ರವಿಕುಮಾರ್ ಶೆಟ್ಟಿ, ರವಿ ಶೆಟ್ಟಿ ಕೌಲಕ್ಕಿ, ವಿನಾಯಕ್ ಶೆಟ್ಟಿ, ಸಚಿನ್ ನಾಯ್ಕ್, ಹೆಗಡೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶಾಂತಾರಾಮ್ ನಾಯ್ಕ್ ಸೇರಿದಂತೆ ಇತರರು ಇದ್ರು. ನಂತರ ಡಾನ್ಸ್ ಧಮಾಕ ಹಾಗೂ ನೃತ್ಯ ಸ್ಪರ್ಧೆ ಸೇರಿದಂತೆ ವಿವಿಧ ಮನರಂಜನಾ ಕಾರ್ಯಕ್ರಮ ನಡೆಯಿತು.
ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.